ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನುಷ್ಯನ ಜೀವನ ಮತ್ತು ಹಣೆಯ ಬರಹ ಬ್ರಹ್ಮಾಂಡದ 9 ಶಕ್ತಿಗಳಾದಂತಹ ನವಗ್ರಹಗಳ ಚಲನೆಯ ಮೇಲೆಯೇ ಅವಲಂಬಿತವಾಗಿರುತ್ತದೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಹಾಗೂ ರಾಹುಕೇತುಗಳೇ ಆ ನವಗ್ರಹಗಳು. ನಮ್ಮ ಜನ್ಮಕುಂಡಲಿಯಲ್ಲಿನ ಗ್ರಹಗಳ ಸ್ಥಾನವು ನಮ್ಮ ವ್ಯಕ್ತಿತ್ವ, ವೃತ್ತಿ ಮತ್ತು ಆರೋಗ್ಯವನ್ನು ನಿರ್ಧರಿಸುತ್ತದೆ ಎಂದು ಜ್ಯೋತಿಷ್ಯಶಾಸ್ತ್ರ ಉಲ್ಲೇಖಿಸುತ್ತದೆ. ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ತಗ್ಗಿಸಲು ಆಯಾ ಗ್ರಹಕ್ಕೆ ಸಂಬಂಧಪಟ್ಟ ನವರತ್ನಗಳನ್ನು ಧಾರಣೆ ಮಾಡುವುದು ಪುರಾತನ ಕಾಲದಿಂದಲೂ ನಡೆದು ಬಂದಿರುವ ಪದ್ಧತಿ. ನಮ್ಮ ಜನ್ಮಕುಂಡಲಿಯಲ್ಲಿ ಯಾವುದೇ ಗ್ರಹ ದುರ್ಬಲವಾಗಿರುವಾಗ ಸೂಕ್ತ ರತ್ನವನ್ನು ಧರಿಸುವುದರಿಂದ ಆ ಗ್ರಹದ ಶಕ್ತಿ ಕೊರತೆಯನ್ನು ಅದು ನೀಗಿಸುತ್ತದೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನವರತ್ನಗಳು ಹೇಗೆ ಚಮತ್ಕಾರವನ್ನು ಮಾಡುತ್ತವೆ, ಯಾವ ರಾಶಿಗೆ ಯಾವ ರತ್ನವನ್ನು ಧಾರಣೆ ಮಾಡಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ನವರತ್ನಗಳ ಮಹತ್ವ. ನವರತ್ನಗಳು ಎಂದರೆ 9 ರತ್ನಗಳು ಎಂದರ್ಥ. ಭೂಮಿಯ ಆಳದಲ್ಲಿ ಲಕ್ಷಾಂತರ ವರ್ಷಗಳ ಕಾಲ ನಡೆಯುವಂತಹ ಭೌಗೋಳಿಕ ಬದಲಾವಣೆಗಳಿಂದ ನವರತ್ನಗಳು ಸೃಷ್ಟಿಯಾಗುತ್ತವೆ. ಪ್ರತಿ ರತ್ನವೂ ಸಹ ನಿರ್ದಿಷ್ಟ ಬಣ್ಣವನ್ನು ಹೊಂದಿರುತ್ತದೆ. ನವಗ್ರಹಗಳಿಂದ ಹೊರಬರುವಂತಹ ವಿಶಿಷ್ಟ ಕಿರಣಗಳನ್ನು ಗ್ರಹಿಸಿ ನಮ್ಮ ದೇಹಕ್ಕೆ ಪೂರಕವಾಗಿರುವ ಶಕ್ತಿಯನ್ನು ನೀಡುವಂತಹ ಸಾಧನಗಳೇ ಈ ನವರತ್ನಗಳು. ಈ 9 ರತ್ನಗಳಲ್ಲಿ ಒಂದೊಂದು ರತ್ನವೂ ಸಹ ಒಂದೊಂದು ಗ್ರಹದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಅಂದರೆ ಬ್ರಹ್ಮಾಂಡದ ಪ್ರತಿ ಗ್ರಹವೂ ಸಹ ಒಂದು ನಿರ್ದಿಷ್ಟವಾದ ಬಣ್ಣದ ಕಿರಣಗಳನ್ನು ಹೊರಸೂಸುತ್ತದೆ. ಜನ್ಮಕುಂಡಲಿಯಲ್ಲಿ ಯಾವುದಾದರೂ ಗ್ರಹ ದುರ್ಬಲವಾಗಿದ್ದರೆ ಆ ಗ್ರಹದ ಶಕ್ತಿ ನಮ್ಮ ದೇಹಕ್ಕೆ ನೇರವಾಗಿ ತಲುಪುವುದಿಲ್ಲ. ಆಗ ದೋಷಗಳು ಉಂಟಾಗಬಹುದು. ಜೀವನದಲ್ಲಿ ಇದರಿಂದ ಅಡೆತಡೆಗಳು ಉಂಟಾಗಬಹುದು. ನಾವು ಆಯಾ ಗ್ರಹದ ರತ್ನವನ್ನು ಧಾರಣೆ ಮಾಡಿದಾಗ ಅದು ಆ ನಿರ್ದಿಷ್ಟ ಗ್ರಹದ ಶುಭ ಕಿರಣಗಳನ್ನು ಮಾತ್ರ ಹೀರಿಕೊಂಡು ನಮ್ಮ ದೇಹದ ನಾಡಿಗಳಿಗೆ ರವಾನೆ ಮಾಡುತ್ತದೆ. ಇದರಿಂದ ನಮ್ಮ ದೇಹದ ಹಾರ್ಮೋನ್ಗಳು ಮತ್ತು ಆಲೋಚನಾ ಕ್ರಮದಲ್ಲಿ ಧನಾತ್ಮಕ ಬದಲಾವಣೆ ಉಂಟಾಗುತ್ತದೆ. ಗ್ರಹದೋಷದ ತೀವ್ರತೆ ಕಡಿಮೆಯಾಗಿ ಜೀವನದಲ್ಲಿ ಸ್ಥಿರತೆಯೂ ಲಭಿಸುತ್ತದೆ. ನವರತ್ನಗಳು ಹಾಗೂ ಅವುಗಳ ಗ್ರಹ. ಸೂರ್ಯಗ್ರಹ. ಸಂಬಂಧಿಸಿದ ರತ್ನ ಮಾಣಿಕ್ಯ ರತ್ನ. ಸೂರ್ಯಗ್ರಹ ಗ್ರಹಗಳ ರಾಜ. ಸೂರ್ಯನು ಮನುಷ್ಯನ ಆತ್ಮವಿಶ್ವಾಸ, ಆರೋಗ್ಯ ಮತ್ತು ಮನುಷ್ಯನು ತನ್ನ ತಂದೆಯೊಂದಿಗೆ ಹೊಂದಿರುವ ಸಂಬಂಧವನ್ನು ನಿಯಂತ್ರಿಸುತ್ತಾನೆ. ಜಾತಕದಲ್ಲಿ ಸೂರ್ಯ ಬಲವಾಗಿದ್ದಲ್ಲಿ ಸಮಾಜದಲ್ಲಿ ಗೌರವ ಮತ್ತು ನಾಯಕತ್ವ ಲಭಿಸುತ್ತದೆ. ಸೂರ್ಯನಿಗೆ ಸಂಬಂಧಪಟ್ಟಂತಹ ರತ್ನವೇ ಮಾಣಿಕ್ಯ ರತ್ನ. ಇದು ಗಾಢ ಕೆಂಪು ಬಣ್ಣ ಹೊಂದಿರುತ್ತದೆ. ಜಾತಕದಲ್ಲಿ ಸೂರ್ಯ ದುರ್ಬಲನಾಗಿರುವಾಗ ಅದನ್ನು ಬಲಪಡಿಸಲೆಂದು ಈ ಮಾಣಿಕ್ಯವನ್ನು ಧರಿಸಲು ಶಿಫಾರಸು ಮಾಡಲಾಗುತ್ತದೆ. ಮಾಣಿಕ್ಯವನ್ನು ಚಿನ್ನ ಅಥವಾ ತಾಮ್ರದ ಉಂಗುರದಲ್ಲಿ ಅಳವಡಿಸಿ ಬಲಗೈನ ಉಂಗುರ ಬೆರಳಿಗೆ ಧಾರಣೆ ಮಾಡಬೇಕು. ಜಾತಕದಲ್ಲಿ ಸೂರ್ಯ ದುರ್ಬಲನಾಗಿರುವಾಗ ಉಂಟಾಗುವಂತಹ ಕಣ್ಣಿನ ಸಮಸ್ಯೆ, ಬೆನ್ನು ನೋವು ಸಮಸ್ಯೆಗಳನ್ನೆಲ್ಲ ಕಡಿಮೆ ಮಾಡಲು ಮಾಣಿಕ್ಯ ಬಹಳ ಸಹಕಾರಿ. ಮಾಣಿಕ್ಯ ಧರಿಸುವುದರಿಂದ ವ್ಯಕ್ತಿಯಲ್ಲಿನ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ ಮತ್ತು ನಾಯಕತ್ವದ ಗುಣಗಳೂ ಸಹ ಹೆಚ್ಚಾಗುತ್ತವೆ. ಸಮಾಜದಲ್ಲಿ ಗೌರವ, ಕೀರ್ತಿ ಮತ್ತು ಉನ್ನತ ಹುದ್ದೆಗಳನ್ನು ಪಡೆದುಕೊಳ್ಳಲು ಈ ರತ್ನ ಬಹಳ ಸಹಕಾರಿ. ಮಾಣಿಕ್ಯ ಸಿಂಹರಾಶಿಯವರ ಜನ್ಮರತ್ನ. ಏಕೆಂದರೆ ಸಿಂಹರಾಶಿಯ ಅಧಿಪತಿ ಸೂರ್ಯದೇವರು. ಸೂರ್ಯನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಆತನ ಕೃಪೆಗೆ ಪಾತ್ರರಾಗಲು ಸಿಂಹರಾಶಿಯವರು ಮಾಣಿಕ್ಯವನ್ನು ಧರಿಸಬೇಕು. ಚಂದ್ರ. ಸಂಬಂಧಪಟ್ಟಂತಹ ರತ್ನ ಮುತ್ತು. ಚಂದ್ರ ಮನಸ್ಸಿನ ಅಧಿಪತಿ. ನಮ್ಮ ಆಲೋಚನೆಗಳು ಮತ್ತು ಮಾನಸಿಕ ಸ್ಥಿತಿಯು ಚಂದ್ರನ ಪ್ರಭಾವಕ್ಕೆ ಒಳಪಟ್ಟಿರುತ್ತದೆ. ಜಾತಕದಲ್ಲಿ ಚಂದ್ರನ ಸ್ಥಾನ ಬಲವಾಗಿದ್ದಲ್ಲಿ ಮನುಷ್ಯನಿಗೆ ಅತಿಯಾದ ತಾಳ್ಮೆ ಮತ್ತು ಮಾನಸಿಕ ನೆಮ್ಮದಿ ಇರುತ್ತದೆ. ಚಂದ್ರನಿಗೆ ಸಂಬಂಧಪಟ್ಟ ರತ್ನವೆಂದರೆ ಅದು ಮುತ್ತು. ಜಾತಕದಲ್ಲಿ ಚಂದ್ರ ದುರ್ಬಲನಾಗಿದ್ದಲ್ಲಿ ಅಥವಾ ಅಶುಭ ಸ್ಥಾನದಲ್ಲಿದ್ದಲ್ಲಿ ಚಂದ್ರನ ಬಲವನ್ನು ಹೆಚ್ಚಿಸಿಕೊಳ್ಳಲು ಮುತ್ತನ್ನು ಧರಿಸುವುದು ಅನಿವಾರ್ಯವಾಗುತ್ತದೆ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನಾಗಿರುವುದರಿಂದ ಈ ರಾಶಿಯವರಿಗೆ ಮುತ್ತು ಅತ್ಯಂತ ಶ್ರೇಯಸ್ಕರ. ಅತಿಯಾದ ಕೋಪ, ಮಾನಸಿಕ ಒತ್ತಡ ಅಥವಾ ಚಂಚಲ ಮನಸ್ಸಿನವರೂ ಸಹ ಶಾಂತಿಯನ್ನು ಪಡೆದುಕೊಳ್ಳಲು ಮುತ್ತನ್ನು ಧರಿಸಬಹುದು. ಮುತ್ತನ್ನು ಬೆಳ್ಳಿಯ ಉಂಗುರದಲ್ಲಿ ಅಳವಡಿಸಿ
ಬಲಗೈನ ಕಿರುಬೆರಳಿಗೆ ಧರಿಸಬೇಕು. ಮಂಗಳ ಗ್ರಹ ಸಂಬಂಧಪಟ್ಟ ರತ್ನ ಹವಳ. ನವಗ್ರಹಗಳಲ್ಲಿ ಮಂಗಳ ಗ್ರಹ ಮನುಷ್ಯನ ಶಕ್ತಿ, ಧೈರ್ಯ ಮತ್ತು ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳನ್ನು ನಿಯಂತ್ರಿಸುತ್ತದೆ. ಮಂಗಳನು ಭೂಮಿಪುತ್ರ. ಹಾಗಾಗಿ ಆಸ್ತಿ ಖರೀದಿ, ಮನೆಯ ನಿರ್ಮಾಣ ಹಾಗೂ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಮಂಗಳನ ಅನುಗ್ರಹ ಅತ್ಯಗತ್ಯ. ಜಾತಕದಲ್ಲಿ ಮಂಗಳ ಬಲವಾಗಿದ್ದರೆ ವ್ಯಕ್ತಿ ಅತೀವ ಧೈರ್ಯಶಾಲಿ ಮತ್ತು ಸಾಹಸ ಪ್ರವೃತ್ತಿ ಉಳ್ಳವನಾಗಿರುತ್ತಾನೆ. ಜಾತಕದಲ್ಲಿ ಮಂಗಳ ಅಶುಭ ಸ್ಥಾನದಲ್ಲಿದ್ದರೆ ಮಂಗಳ ದೋಷ ಉಂಟಾಗುತ್ತದೆ. ಇದು ವಿವಾಹ ವಿಳಂಬ ಅಥವಾ ದಾಂಪತ್ಯ ಕಲಹಕ್ಕೂ ಸಹ ಕಾರಣವಾಗಬಹುದು. ಸಮುದ್ರದ ಆಳದಲ್ಲಿ ದೊರೆಯುವಂತಹ ಹವಳ ಮಂಗಳ ಗ್ರಹದ ಆಶೀರ್ವಾದವನ್ನು ಪಡೆಯಲು ಧರಿಸುವಂತಹ ಶ್ರೇಷ್ಠ ರತ್ನವಾಗಿದೆ. ಮೇಷ ಮತ್ತು ವೃಶ್ಚಿಕ ರಾಶಿಗಳ ಅಧಿಪತಿ ಮಂಗಳನಾಗಿರುವುದರಿಂದ ಈ ರಾಶಿಯವರು ಹವಳವನ್ನು ಧಾರಣೆ ಮಾಡುವುದು ಅತ್ಯಂತ ಶ್ರೇಯಸ್ಕರ. ಚಿನ್ನ ಅಥವಾ ತಾಮ್ರದ ಉಂಗುರದಲ್ಲಿ ಹವಳವನ್ನು ಅಳವಡಿಸಿ ಬಲಗೈನ ಉಂಗುರ ಬೆರಳಿಗೆ ಧಾರಣೆ ಮಾಡುವುದು ಸರಿಯಾದ ಕ್ರಮ. ಹವಳ ಧೈರ್ಯ ಮತ್ತು ದೈಹಿಕ ಬಲವನ್ನು ವೃದ್ಧಿ ಮಾಡುತ್ತದೆ. ಆತ್ಮವಿಶ್ವಾಸದ ಕೊರತೆ ಇರುವವರು ಅಥವಾ ಶತ್ರುಭಯ ಇರುವವರು ಹವಳವನ್ನು ಧಾರಣೆ ಮಾಡಬಹುದು. ಬುಧ ಗ್ರಹ ಸಂಬಂಧಪಟ್ಟಂತಹ ರತ್ನ ಪಚ್ಚೆ. ಬುಧ ಬುದ್ಧಿಕಾರಕ ಗ್ರಹ. ಈ ಗ್ರಹ ಮನುಷ್ಯನ ಬುದ್ಧಿವಂತಿಕೆ ಮತ್ತು ಸಂವಹನವನ್ನು ನಿಯಂತ್ರಿಸುತ್ತದೆ. ಬುಧ ಬಲವಾಗಿದ್ದರೆ ವ್ಯಕ್ತಿ ಉತ್ತಮವಾದ ಬರಹಗಾರ, ಉತ್ತಮವಾದ ವಕೀಲ, ಉತ್ತಮವಾದ ಶಿಕ್ಷಕ ಅಥವಾ ಉತ್ತಮ ವಾಗ್ಮಿಯಾಗಿ ಗುರುತಿಸಿಕೊಳ್ಳುತ್ತಾನೆ. ಬುಧ ಗ್ರಹ ಜಾತಕದಲ್ಲಿ ನೀಚನಾಗಿರುವಾಗ ವ್ಯಕ್ತಿಗೆ ಮಾತಿನ ತೊದಲುವಿಕೆ, ನರಗಳ ದೌರ್ಬಲ್ಯ, ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಗೊಂದಲಗಳು, ಶಿಕ್ಷಣ ಕ್ಷೇತ್ರದಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ಬುಧ ಗ್ರಹದ ಬಲವನ್ನು ವೃದ್ಧಿ ಮಾಡಲು ಪಚ್ಚೆ ರತ್ನವನ್ನು ಧಾರಣೆ ಮಾಡಬೇಕು. ಪಚ್ಚೆ ಗಾಢ ಹಸಿರು ಬಣ್ಣದ ರತ್ನ. ಪಚ್ಚೆ ರತ್ನವನ್ನು ಧರಿಸಿದರೆ ಬುದ್ಧಿಶಕ್ತಿ ಹಾಗೂ ಏಕಾಗ್ರತೆ, ನೆನಪಿನ ಶಕ್ತಿಗಳೆಲ್ಲ ಸುಧಾರಿಸುತ್ತವೆ. ಚಿನ್ನ ಅಥವಾ ಬೆಳ್ಳಿಯ ಉಂಗುರದಲ್ಲಿ ಪಚ್ಚೆಯನ್ನು ಅಳವಡಿಸಿ ಬಲಗೈನ ಕಿರುಬೆರಳಿಗೆ ಧರಿಸಬೇಕು. ಬುಧ ಗ್ರಹದ ಅವಲಂಬಿತ ರಾಶಿಗಳಾದಂತಹ ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಪಚ್ಚೆ ಅದೃಷ್ಟ ತರುವಂತಹ ರತ್ನ. ಗುರುಗ್ರಹ ಸಂಬಂಧಪಟ್ಟಂತಹ ರತ್ನ ಪುಷ್ಯರಾಗ. ನವಗ್ರಹಗಳಲ್ಲಿ ಗುರುಗ್ರಹ ಶುಭಗ್ರಹವಾಗಿದ್ದು ಜ್ಞಾನ, ಸಂಪತ್ತು, ಸಂತಾನ ಮತ್ತು ಅದೃಷ್ಟಕಾರಕ. ಜೀವನದಲ್ಲಿ ಅಭಿವೃದ್ಧಿ ಮತ್ತು ಸಮೃದ್ಧಿಗೆ ಗುರುವಿನ ಬಲ ಅತಿ ಮುಖ್ಯ. ಗುರುವಿನ ಬಲವಿದ್ದಲ್ಲಿ ವ್ಯಕ್ತಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುತ್ತಾನೆ. ಆತನ ಆರ್ಥಿಕ ಸ್ಥಿತಿ ಸಹ ಉತ್ತಮವಾಗಿರುತ್ತದೆ. ಗುರುವಿನ ಸ್ಥಾನ ಉತ್ತಮವಾಗಿದ್ದಲ್ಲಿ ಉತ್ತಮವಾದ ಸಂತಾನ ಪ್ರಾಪ್ತವಾಗುತ್ತದೆ ಮತ್ತು ಸಮಾಜದಲ್ಲಿ ಗೌರವ, ಕೀರ್ತಿ ಲಭಿಸುತ್ತದೆ. ಗುರುದೋಷವಿದ್ದಲ್ಲಿ ಆರೋಗ್ಯ ಸಮಸ್ಯೆಗಳು, ಆರ್ಥಿಕ ಸಂಕಷ್ಟ, ಮದುವೆಗೆ ವಿಳಂಬವಾಗುವಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಪುಷ್ಯರಾಗ ಗುರುಗ್ರಹದ ರತ್ನವಾಗಿರುತ್ತದೆ. ಇದು ಜ್ಞಾನ, ಸಂಪತ್ತು, ಸಂತಾನ ಭಾಗ್ಯವನ್ನು ತಂದುಕೊಡುತ್ತದೆ. ಪುಷ್ಯರಾಗವನ್ನು ಚಿನ್ನದ ಉಂಗುರದಲ್ಲಿ ಅಳವಡಿಸಿ ಬಲಗೈ ತೋರು ಬೆರಳಿಗೆ ಧಾರಣೆ ಮಾಡಬೇಕು. ಧನುರಾಶಿ ಮತ್ತು ಮೀನರಾಶಿಯ ಅಧಿಪತಿ ಗುರುವಾಗಿರುವುದರಿಂದ ಈ ಎರಡೂ ರಾಶಿಗೆ ಪುಷ್ಯರಾಗ ಶುಭ ತಂದುಕೊಡುತ್ತದೆ. ಶುಕ್ರಗ್ರಹ ಸಂಬಂಧಿತ ರತ್ನ ವಜ್ರ. ಶುಕ್ರಗ್ರಹ ಪ್ರೀತಿ, ಸೌಂದರ್ಯ, ಐಷಾರಾಮಿ ಜೀವನ ಮತ್ತು ಐಶ್ವರ್ಯಕ್ಕೆ ಸಂಬಂಧಿಸಿದಂತಹ ಗ್ರಹ. ಶುಕ್ರ ಬಲವಾಗಿದ್ದರೆ ವ್ಯಕ್ತಿ ಸುಂದರವಾದ ರೂಪವನ್ನು ಹೊಂದಿರುತ್ತಾನೆ. ಆತನ ದಾಂಪತ್ಯದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ತುಂಬಿರುತ್ತದೆ. ಶುಕ್ರನ ಬಲವಿದ್ದರೆ ಜೀವನದಲ್ಲಿ ಐಷಾರಾಮಿ ವಸ್ತುಗಳು, ವಾಹನಗಳು ಮತ್ತು ಆಸ್ತಿಯ ಸುಖ ದೊರೆಯುತ್ತದೆ. ಶುಕ್ರ ಅಶುಭ ಸ್ಥಾನದಲ್ಲಿದ್ದಲ್ಲಿ ದುಂದುವೆಚ್ಚ, ಸಾಲಬಾಧೆ ಉಂಟಾಗಬಹುದು. ಪ್ರೇಮ ವೈಫಲ್ಯ ಅಥವಾ ದಾಂಪತ್ಯ ಅಸಮಾಧಾನವೂ ಸಹ ಶುಕ್ರನ ಪ್ರಭಾವದಿಂದಲೇ ಉಂಟಾಗುತ್ತದೆ. ಶುಕ್ರನ ಕೃಪೆಗೆ ಶುಕ್ರನ ರತ್ನವಾಗಿರುವ ವಜ್ರವನ್ನು ಧಾರಣೆ ಮಾಡುವುದು ಉತ್ತಮ. ಜಾತಕದಲ್ಲಿ ಶುಕ್ರ ಬಲಹೀನನಾಗಿರುವಾಗ ವಜ್ರವನ್ನು ಧರಿಸಿದರೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಹಾಗೂ ಜೀವನದಲ್ಲಿ ಐಷಾರಾಮಿ ಸೌಲಭ್ಯಗಳು ದೊರೆಯುತ್ತವೆ. ಅಷ್ಟೇ ಅಲ್ಲದೆ ದಂಪತಿಗಳ ನಡುವೆ ಪ್ರೀತಿ, ಸಾಮರಸ್ಯ ವೃದ್ಧಿಯಾಗುತ್ತದೆ. ವೃಷಭ ಮತ್ತು ತುಲಾ ರಾಶಿಗಳ ಅಧಿಪತಿ ಶುಕ್ರನಾಗಿರುವುದರಿಂದ ಇವರಿಗೆ ವಜ್ರ ಅತ್ಯಂತ ಶುಭಪ್ರದ. ವಜ್ರವನ್ನು ಕಡ್ಡಾಯವಾಗಿ ಚಿನ್ನ ಅಥವಾ ಪ್ಲಾಟಿನಂ ಉಂಗುರದಲ್ಲಿ ಅಳವಡಿಸಿ ಬಲಗೈನ ಉಂಗುರ ಬೆರಳಿಗೆ ಧಾರಣೆ ಮಾಡಬೇಕು. ಶನಿ ಸಂಬಂಧಿಸಿದ ರತ್ನ ನೀಲಮಣಿ. ಶನಿದೇವರನ್ನು ಕರ್ಮಫಲದಾತ ಅಥವಾ ನ್ಯಾಯದ ದೇವರು ಎಂದು ಕರೆಯಲಾಗುತ್ತದೆ. ವ್ಯಕ್ತಿ ಮಾಡುವಂತಹ ಒಳ್ಳೆಯ ಅಥವಾ ಕೆಟ್ಟ ಕೆಲಸಗಳಿಗೆ ಅನುಗುಣವಾಗಿ ಶನಿದೇವರು ಫಲವನ್ನು ನೀಡುತ್ತಾರೆ.
ಪರಿಶ್ರಮಕ್ಕೆ ತಕ್ಕಂತೆ ಉನ್ನತ ಸ್ಥಾನವನ್ನು, ಆರ್ಥಿಕ ಅಭಿವೃದ್ಧಿಯನ್ನು ಮತ್ತು ರಾಜಕೀಯದಲ್ಲಿ ಯಶಸ್ಸನ್ನು ಶನಿದೇವರು ಕರುಣಿಸುತ್ತಾರೆ. ಜಾತಕದಲ್ಲಿ ಶನಿ ದೋಷವಿದ್ದಲ್ಲಿ ಪ್ರತಿ ಕೆಲಸದಲ್ಲಿಯೂ ವಿಳಂಬ, ಮಾನಸಿಕ ಒತ್ತಡ, ಆರ್ಥಿಕ ನಷ್ಟ, ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ನೀಲಿ ಬಣ್ಣದ ನೀಲಮಣಿ ರತ್ನ ಶನಿದೇವರ ರತ್ನ. ಶನಿದೇವರು ಅಧಿಪತಿಯಾಗಿರುವ ಮಕರ ಮತ್ತು ಕುಂಭ ರಾಶಿಯವರಿಗೆ ಇದು ಅತ್ಯಂತ ಶುಭಪ್ರದವಾದ ರತ್ನ. ನೀಲಮಣಿಯನ್ನು ಪಂಚಲೋಹ ಅಥವಾ ಬೆಳ್ಳಿಯ ಉಂಗುರದಲ್ಲಿ ಅಳವಡಿಸಿ ಬಲಗೈನ ನಡುಬೆರಳಿಗೆ ಧರಿಸಬೇಕು. ನೀಲಮಣಿ ಸರಿಯಾಗಿ ಒಲಿದರೆ ಕೆಲವೇ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಕೆಟ್ಟ ದೃಷ್ಟಿ, ಶತ್ರುಬಾಧೆಗಳಿಂದ ರಕ್ಷಣೆ ದೊರೆಯುತ್ತದೆ. ರಾಹು ಗ್ರಹ ಸಂಬಂಧಿತ ರತ್ನ ಗೋಮೇಧಿಕ. ರಾಹು ಗ್ರಹವನ್ನು ಛಾಯಾಗ್ರಹ ಅಥವಾ ಮಾಯಾವಿ ಗ್ರಹ ಎಂದು ಕರೆಯಲಾಗುತ್ತದೆ. ಇದು ಮನುಷ್ಯನ ಆಸೆಗಳು, ಆಲೋಚನಾ ಶಕ್ತಿ, ಮಹತ್ವಾಕಾಂಕ್ಷೆಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ. ರಾಹು ಅಶುಭ ಸ್ಥಾನದಲ್ಲಿದ್ದರೆ ವ್ಯಕ್ತಿಯು ಭ್ರಮೆಗಳಿಗೆ ಮತ್ತು ಗೊಂದಲಕ್ಕೆ ಒಳಪಡುತ್ತಾನೆ. ಅವನ ಮನಸ್ಸಿನಲ್ಲಿ ಅಕಾರಣ ಭಯ ಮತ್ತು ಅತೃಪ್ತಿ ಉಂಟಾಗುತ್ತದೆ. ರಾಹು ದೋಷಕ್ಕೆ ಪರಿಹಾರಾರ್ಥವಾಗಿ ರಾಹುವಿನ ರತ್ನವಾಗಿರುವ ಗೋಮೇಧಿಕವನ್ನು ಧರಿಸಬೇಕು. ಇದು ಗೊಂದಲಗಳನ್ನು ನಿವಾರಿಸಿ ಜೀವನದಲ್ಲಿ ಉತ್ತಮ ದಾರಿಯನ್ನು ತಂದುಕೊಡುತ್ತದೆ. ಮನುಷ್ಯನಿಗೆ ಒದಗಬಹುದಾದಂತಹ ಆತಂಕ, ಭಯಗಳನ್ನೆಲ್ಲ ನಿವಾರಣೆ ಮಾಡುತ್ತದೆ. ಗೋಮೇಧಿಕವು ಜೇನುತುಪ್ಪದ ಬಣ್ಣದಲ್ಲಿರುತ್ತದೆ. ಬೆಳ್ಳಿಯ ಅಥವಾ ಪಂಚಲೋಹದ ಉಂಗುರದಲ್ಲಿ ಗೋಮೇಧಿಕವನ್ನು ಅಳವಡಿಸಿ ಬಲಗೈನ ಮಧ್ಯದ ಬೆರಳಿಗೆ ಧಾರಣೆ ಮಾಡಬೇಕು. ಕೇತುಗ್ರಹ ಸಂಬಂಧಿತ ರತ್ನ ವೈಡೂರ್ಯ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇತುಗ್ರಹವನ್ನು ಮೋಕ್ಷಕಾರಕ ಎಂದು ಕರೆಯಲಾಗುತ್ತದೆ. ಇದು ಸಹ ರಾಹುವಿನಂತೆಯೇ ಒಂದು ಛಾಯಾಗ್ರಹ. ಕೇತುಗ್ರಹ ಮನುಷ್ಯನ ಆಧ್ಯಾತ್ಮಿಕತೆ, ವೈರಾಗ್ಯತೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಕೇತು ಶುಭ ಸ್ಥಾನದಲ್ಲಿದ್ದರೆ ವ್ಯಕ್ತಿ ಭೌತಿಕ ಸುಖಕ್ಕಿಂತಲೂ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಟುವಟಿಕೆಯ ಮೇಲೆ ಆಸಕ್ತಿ ಹೊಂದಿರುತ್ತಾನೆ. ಜಾತಕದಲ್ಲಿ ಕೇತು ದೋಷವಿದ್ದಲ್ಲಿ ವ್ಯಕ್ತಿಯು ಅತೃಪ್ತಿ ಮತ್ತು ಅತಿಯಾದ ಗೊಂದಲವನ್ನು ಹೊಂದಿರುತ್ತಾನೆ. ಆತ ಕುಟುಂಬದಿಂದ ವಿಮುಖನಾಗಿರುತ್ತಾನೆ. ಜಾತಕದಲ್ಲಿ ಕೇತು ದೋಷವಿದ್ದಲ್ಲಿ ಜ್ಯೋತಿಷಿಗಳ ಸಲಹೆಯನ್ನು ಪಡೆದುಕೊಂಡು ವೈಡೂರ್ಯವನ್ನು ಧರಿಸಬಹುದು. ವೈಡೂರ್ಯವನ್ನು ಬೆಳ್ಳಿ ಅಥವಾ ಪಂಚಲೋಹದ ಉಂಗುರದಲ್ಲಿ ಅಳವಡಿಸಿ ಬಲಗೈನ ನಡುಬೆರಳಿಗೆ ಧರಿಸಬೇಕು. ಕೇತು ಮೋಕ್ಷಕಾರಕನಾಗಿರುವುದರಿಂದ ವೈಡೂರ್ಯವು ಆಧ್ಯಾತ್ಮಿಕ ಚಿಂತನೆ ಮತ್ತು ಮಾನಸಿಕ ಏಕಾಗ್ರತೆಯನ್ನು ವೃದ್ಧಿ ಮಾಡುತ್ತದೆ. ನವರತ್ನಗಳನ್ನು ಧರಿಸುವಾಗ ನಾವು ಗಮನಿಸಬೇಕಾಗಿರುವಂತಹ ಅಂಶಗಳು: ಪ್ರತಿಯೊಬ್ಬರ ಜನ್ಮಕುಂಡಲಿಯಲ್ಲಿಯೂ ಸಹ ಗ್ರಹಗಳ ಸ್ಥಾನ ವಿಭಿನ್ನವಾಗಿರುತ್ತದೆ. ಆದ್ದರಿಂದ ಎಲ್ಲ ನವರತ್ನಗಳು ಎಲ್ಲರಿಗೂ ಉತ್ತಮ ಫಲಗಳನ್ನು ತಂದುಕೊಡುವುದಿಲ್ಲ. ಆದ್ದರಿಂದ ನವರತ್ನಗಳನ್ನು ಧರಿಸುವ ಮೊದಲು ಜನ್ಮಕುಂಡಲಿಯನ್ನು ನುರಿತ ಜ್ಯೋತಿಷಿಗಳ ಬಳಿ ತೋರಿಸಿ ನಮಗೆ ಯಾವ ರತ್ನ ಶುಭ ಎಂದು ತಿಳಿದು ಅನಂತರವೇ ಧರಿಸಬೇಕು. ರತ್ನಗಳು ನೈಸರ್ಗಿಕವಾಗಿರಬೇಕು. ರತ್ನಗಳಲ್ಲಿ ಯಾವುದೇ ರೀತಿಯ ಬಿರುಕು ಅಥವಾ ಕಪ್ಪು ಚುಕ್ಕೆಗಳಿರಬಾರದು. ತಪ್ಪಾದ ಮತ್ತು ಭಿನ್ನವಾದ ನವರತ್ನಗಳನ್ನು ಧಾರಣೆ ಮಾಡಿದರೆ ಪ್ರಯೋಜನಕ್ಕಿಂತ ನಷ್ಟವೇ ಹೆಚ್ಚಾಗಿರುತ್ತದೆ. ಆತ್ಮೀಯರೇ, ನವಗ್ರಹಗಳು ಮತ್ತು ನವಗ್ರಹಗಳ ಸಂಬಂಧಪಟ್ಟ ನವರತ್ನಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.